ಕ್ರೋಧಿನಾಮ ಸಂವತ್ಸರೆ ಅಶ್ವಯುಜ ಮಾಸೆ ಶರದೃತು ದಕ್ಷಿಣಾಯಣ ಶುಕ್ಲ ಪಕ್ಷ ತದಿಗೆ ತಿಥಿ ನಕ್ಷತ್ರ ಸ್ವಾತಿ ಮತ್ತು ವಿಶಾಖ ಯೋಗ ವೈದ್ಯತಿ ವಿಷ್ಕುಂಭ ಕರ್ಣ ಕೌಲವ ತೈತಲೆ ಗರಜೆ. ಕ್ಯಾಲೆಂಡರಿನ ಪ್ರಕಾರ 5/10/2024 ಶನಿವಾರ ಶರನ್ನವರಾತ್ರಿಯ 3ನೇ ದಿನ, ದೇವಿ ಚಂದ್ರಘಂಟೆಯ ಆರಾಧನೆಯ ದಿನ. ಚಂದ್ರಘಂಟೆ ಅಂತ ಹೇಳ್ತೇವೆ. 3ನೇ ದಿನದಲ್ಲಿ ಚಂದ್ರಘಂಟೆಯನ್ನೇ ಯಾಕೆ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ, ಶರನ್ನವರಾತ್ರಿಗಳಲ್ಲಿ 9 ದಿನಗಳಲ್ಲಿ ಒಂದೊಂದು ದಿನ ಒಂದೊಂದು ದೇವಿಯ ಅವತಾರ, ಒಂದೊಂದು ರಾಕ್ಷಸರ ಸಂಹಾರ, ಅಂದರೆ ನಮ್ಮಲ್ಲಿರುವ ದುಷ್ಟ ಚಟಗಳನ್ನು ದುಷ್ಟ ವಿದ್ಯೆಗಳನ್ನು ನಾಶ ಮಾಡಲಿ ಅಂತ ಕೇಳುವಂಥದ್ದು ಶರನ್ನವರಾತ್ರಿಗಳಲ್ಲಿ. ರಾಕ್ಷಸ ಸಂಹಾರವಾದರಷ್ಟೇ ಆಗೋದಿಲ್ಲ, ನಮ್ಮಲ್ಲಿರುವ ದುಷ್ಟ ಚಟಗಳು ದುಷ್ಟ ನಿಗ್ರಹಗಳಾಗಬೇಕು. ಆಗಲಿಲ್ಲ ಅಂತಂದರೆ ನಾವು ಸರ್ವತೋಮುಖ ಅಭಿವೃದ್ಧಿ ಆಗೋದು ತುಂಬ ಕಷ್ಟ ಆಗುತ್ತೆ. ಹೀಗೆ ಚಂದ್ರಘಂಟೆಯ ಆರಾಧನೆ ಅಂತ ಹೇಳ್ತೇವೆ. ಓಂ ಪಿಂಡಜಾ ಪ್ರವರಾರೂಢ ಚಂಡಕೂಪಾಸ್ತ್ರ ಕ್ರೈರ್ಯತಾ ಪ್ರಸಾದಂ ತಮತೆ ಮಹ್ಯಂ ಚಂದ್ರಘಂಟೇತಿ ವಿಶ್ರುತಃ. ಮತ್ತೊಮ್ಮೆ ತಿಳಿಸ್ತೇನೆ. ಪಿಂಡಜಾ ಪ್ರವರಾರೂಢ ಚಂಡಕೂಪಾಸ್ತ್ರ ಕ್ರೈರ್ಯತಾ ಪ್ರಸಾದಂ ತಮತೆ ಮಹ್ಯಂ ಚಂದ್ರಘಂಟೇತಿ ವಿಶ್ರುತಃ. ಓಂ ಶ್ರೀದೇವಿ ಚಂದ್ರಘಂಟೆಯೇ ನಮೋ ನಮಃ. ಎಷ್ಟೋ ಜನರಿಗೆ ಆ ರಸಸ್ವರಗಳು ದೀರ್ಘ ಸ್ವರಗಳು ಹೊರಳುವುದಿಲ್ಲ. ಹಾಗೆ ಪ್ರತಿಯೊಬ್ಬರೂ ಶ್ಲೋಕವನ್ನು ಹೇಳುತ್ತಾ ಕುಳಿತುಕೊಳ್ಳುವುದಕ್ಕೆ ಸಮಯವೂ ಇಲ್ಲ. ಬದಲಾವಣೆಗೆ ರೆಡಿ ಇರಬೇಕೆಂತೇಳಿ ಜಗದ್ಗುರು ಶ್ರೀಕೃಷ್ಣ ಭಗವದ್ಗೀತೆ ಅನುಸಾರದಲ್ಲಿ ಮತ್ತೆ ಮತ್ತೆ ಹೊತ್ತಿ ಹೇಳಿದ್ದಾನೆ. ಹಾಗೆ ನೀವು ಕೂಡ ಈ ಶರನ್ನವರಾತ್ರಿಯಲ್ಲಿ ರಾತ್ರಿ 12 ಗಂಟೆ ಸಮಯದಲ್ಲಿ, ಅಂದರೆ ಪ್ರತಿದಿನ ವಿಷಯ ತಿಳಿಸ್ತಾ ಇದ್ದೇನೆ. ನೀವು ಬೆಳಿಗ್ಗೆ ಮಾಡ್ತಿರೋ, ಸಂಜೆ ಮಾಡ್ತಿರೋ, ಮಧ್ಯಾಹ್ನ ಮಾಡ್ತಿರೋ ಗೊತ್ತಿಲ್ಲ, ರಾತ್ರಿಯಂತೂ ಎಲ್ಲರಿಗೂ ಆರಾಮಾಗಿರ್ತೀರ. 11ವರೆಗೆ ನಿಮ್ಮ ಯಥಾಶಕ್ತಿ ಶುಚಿರ್ಭೂತರಾಗಿ, ಹಾಗೂ ಯಾವುದೋ ಪ್ಯಾಂಟು ಶರ್ಟು, ಏನೋ ಒಂದು ಟೀ ಶರ್ಟು, ಯಾವುದೋ ಒಂದು ಚೂಡಿದಾರ ಹಾಕ್ಕೊಂಡು ನಿಜವಾಗಲೂ ಕೂತ್ಕೋಬೇಡಿ. ಹೆಣ್ಣು ಮಕ್ಕಳಾದರೆ ಕುಂಕುಮ ಅರಿಶಿನ ತೊಟ್ಟು, ಹೂವನ್ನು ತೊಟ್ಟು, ಬಳೆಗಳನ್ನು ತೊಟ್ಟು, ಸೀರೆಯನ್ನು ಉಟ್ಟುಕೊಳ್ಳಿ. ಗಂಡು ಮಕ್ಕಳಾದರೆ ಪಂಚೆ ಶಲ್ಯಗಳನ್ನು ತೊಟ್ಟು ಕುಳಿತುಕೊಳ್ಳಿ. ಆ ಶರನ್ನವರಾತ್ರಿಗಳಲ್ಲೂ ಇದನ್ನು ನಿಷಿದ್ಧವಾಗಿ ಉಪಯೋಗಿಸಿ. ಅಂತಂದರೆ ಈ ಡ್ರೆಸ್ ಕೋಡ್ ಅಂತ ಹೇಳ್ತೇವೆ. ಡ್ರೆಸ್ ಕೋಡ್ ಅಂತ ಹೇಳಿದಾಗ ಈ ಡ್ರೆಸ್ಸು ನಿಮ್ಮ ಮೈ ಮೇಲೆ ಬಿದ್ದೇಟಿಗೆನೇ, ನಿಮ್ಮ ಮೈ ಮೇಲೆ ಧರಿಸಿದೇಟಿಗೆನೇ ನಿಮಗೆ ಒಳಗಡೆ ಒಂದು ಥರ ಆನಂದ ಶುರುವಾಗುತ್ತೆ. ಯಾರಿಗೆ ಆಗಲ್ಲ ಹೇಳಿ? ನೀವು ಗಂಡು ಮಕ್ಕಳು ಶುಚಿರ್ಭೂತರಾಗಿ ಪಂಚೆ ಶಲ್ಯ, ವೈಟ್ ಪಂಚೆ ಶಲ್ಯವನ್ನು ಧರಿಸಿ ನೋಡಿ, ನಿಮ್ಮ ಮನಸ್ಸು ಶುಚಿರ್ಭೂತವಾಗಿ ಆಧ್ಯಾತ್ಮದ ಕಡೆ ಒಯ್ಯುತ್ತದೆ. ಹಾಗೆ ಹೆಣ್ಣುಮಕ್ಕಳು ಹಾಗೆ ನೀವು ಚೂಡಿದಾರು, ನೈಟಿ, ಬೇರೆ ಬೇರೆ ವಸ್ತ್ರಗಳನ್ನು ಧರಿಸಿ ಮಾಡುವ ಪೂಜೆಗಿಂತ ನೀವು ಅರಿಶಿನ, ಕುಂಕುಮ, ಹೂವು, ಬಳೆಗಳನ್ನು ಧರಿಸಿ ರವಿಕೆ ಸೀರೆಯನ್ನು ತೊಟ್ಟು ನೀವು ಪೂಜೆಗೆ ಕುಳಿತುಕೊಳ್ಳಿ. ನಿಮ್ಮ ಮನಸ್ಸು ಎಷ್ಟು ಸಮಾಧಾನವಾಗಿರುತ್ತದೆ ಅನ್ನೋ ತಿಳಿತಿದ್ದೇನೆ. ಈಗ ಈ ಡ್ರೆಸ್ ಕೋಡ್ ಅಂತ ಏನು ಹೇಳ್ತಾ ಇದ್ದೇನೆ, ಪ್ರತಿ ದಿನಕ್ಕೆ ಅಪ್ಲೈ ಆಗುತ್ತೆ. ಏನೋ 2 ದಿವಸ ಹೇಳಲಿಲ್ಲ, ಏನೋ 3ನೇ ದಿವಸ ಹೇಳ್ತಾವ್ರೆ ಅಂತ ಅಂದ್ಕೊಬೇಡಿ. ಪ್ರತಿ ದಿವಸವೂ ಈ ಡ್ರೆಸ್ ಕೋಡಿಂದ ನಿಮಗೆ ತುಂಬ ಆ ದೇವಿ ಹತ್ರ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಇನ್ನು ಶ್ಲೋಕವನ್ನು ಹೇಳೋಕ್ಕಾಗಲಿಲ್ಲ ಅಂದಾಗ ಬೀಜಾಕ್ಷರ ಸಮೇತ ಆ ಚಂದ್ರಘಂಟೆಯ ಆರಾಧನೆ, ಧ್ಯಾನ, ಜಪ ಬಹಳ ಮುಖ್ಯ. ಓಂ ಶ್ರೀಂ ಹೈಂ ಹ್ರೀಂ ಕ್ಲೀಂ ಕ್ರೀಂ ಸೌಹಂ ಚಂದ್ರಘಂಟೆಯೇ ವಿಚ್ಚೇ. ಹೀಗೆ ಅಂದರೆ ವೇದಾನುಸಾರಗಳಲ್ಲಿ ಬೀಜಾಕ್ಷರಗಳು ಬಹಳ ಮುಖ್ಯ. ಬೀಜಾಕ್ಷರಗಳ ಸಮೇತ ಚಂದ್ರಘಂಟೆಯ ಆರಾಧನೆ ನಿಮಗೆ ಬಹಳ ಬೇಗ
ನಿಮ್ಮ ಯಶಸ್ಸನ್ನು ತಂದುಕೊಡುತ್ತದೆ. ಅದರಲ್ಲೂ 3ನೇ ದಿನವಾದ ಚಂದ್ರಗಂಟೆ ಸಂತೋಷಕ್ಕೆ ಮೂಲದಾತಳು. ಅಂದರೆ ಮನುಷ್ಯ ಯಾರು ಸಂತೋಷವಾಗಿರಬೇಕು ಅಂದ್ಕೊಳ್ಳೋದಿಲ್ಲ, ಯೋಚನೆ ಮಾಡಿ. ಸಂತೋಷವಾಗಿರುವುದಕ್ಕೆ ಮೂಲದಾತಳು, ನಿಮ್ಮ ಸಮೃದ್ಧಿ ಬರತಕ್ಕೆ ಅಂದರೆ ಸಂಪತ್ತಿಗೆ ಮೂಲದಾತಳು. ಹೀಗೆ ಇವಳನ್ನು ಎಲ್ಲ ಹೇಳಿದ ನಂತರ ಕೊನೆಯಲ್ಲಿ ಏ ಜಗನ್ಮಾತೆ ಚಂದ್ರಗಂಟೆ ದಾರಿದ್ರ್ಯ ದುಃಖ ದಹನಾಯ ನಮೋ ನಮಃ. ಏ ಜಗನ್ಮಾತೆ ದಾರಿದ್ರ್ಯ ದುಃಖ ದಹನಾಯ ಚಂದ್ರಗಂಟೆಯೇ ನಮೋ ನಮಃ ಅಂತ ಹೇಳಿ ಈ 3ನೇ ದಿನದ ಜಪ ತಪ ಧ್ಯಾನ ಆರಾಧನೆಯನ್ನು ಮುಗಿಸಿ